ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಕಾರಣ ಏನು ಅಂದ್ರೆ ಮೇ 1 ಕಾರ್ಮಿಕರ ದಿನಾಚರಣೆ. ಬಹುಶಃ ಕಾರ್ಮಿಕರ ದಿನಾಚರಣೆಯನ್ನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಆ ದಿನ ರಜಾ ಕೊಡ್ತಾರೆ, ಕಂಪ್ನಿಲಿ ರಜಾ ಕೊಟ್ಟು ಕಾರ್ಮಿಕರೆಲ್ಲ ಮನೆಗಿದ್ದು ಒಂದು ದಿನ ರಜಾ ಸಿಕ್ತು ಅನ್ನೋ ಭಾವನೆಯಲ್ಲಿದ್ದಾರೆ. ಬಹುಶಃ ಅದು ಆಗಬಾರದು. ಕಾರ್ಮಿಕರು ಕೂಡ ಮನುಷ್ಯರೇ, ಅವ್ರಿಗೂ ಕೂಡ ಒಂದು ದಿನ ಇದೆ, ಅವ್ರಿಗೂ ಕೂಡ ಒಂದು ದಿನಾಚರಣೆ ಇದೆ. ಆ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಆಗಬೇಕು, ಅರ್ಥಪೂರ್ಣವಾಗಿ ಆಚರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಯುವ ಕನ್ನಡಿಗರ ಸೇನೆ ವತಿಯಿಂದ ಬೃಹತ್ ಕಾರ್ಮಿಕರ ಸಮಾವೇಶವನ್ನ ಹಮ್ಮಿಕೊಂಡಿದ್ವಿ. ಸಮಾವೇಶ ಮಾಡ್ತಾ ಇರೋ ಉದ್ದೇಶ ಕಾರ್ಮಿಕರಿಗೆ ಸಲ್ಲಬೇಕಾಗಿರುವಂತಹ ಹಕ್ಕುಗಳು ಸಲ್ಲಬೇಕು. ಅವರ ಧ್ವನಿಯಾಗಿ ನಾವು ಧ್ವನಿಯನ್ನ ಎತ್ತಿ ಸರ್ಕಾರವನ್ನ ಎಚ್ಚರಿಸಬೇಕು. ಅವರಿಗೆ ತಲುಪಬೇಕಾಗಿರುವಂತಹ ಅನುದಾನಗಳು, ಯೋಜನೆಗಳು, ಸವಲತ್ತುಗಳು ನೇರವಾಗಿ ಮಧ್ಯವರ್ತಿಗಳಿಲ್ದಿರ ತಲುಪಬೇಕು. ಎಲ್ಲೋ ಒಂದು ಕಡೆ ಅವರಿಗೆ ಸಲ್ಲಬೇಕಾಗಿರುವಂತಹ ಸರಿಯಾದ ವೇತನ, ಭತ್ಯೆ, ಸವಲತ್ತುಗಳು ಎಲ್ಲೂ ಕೂಡ ಮಾಲೀಕರಿಂದ ಸಲ್ಲುತ್ತಿಲ್ಲ, ಅದು ತಲುಪಬೇಕು. ಅದಕ್ಕಿಂತ ಅತಿ ಮುಖ್ಯವಾಗಿ ಕೆಲಸ ಮಾಡೋ ಜಾಗದಲ್ಲಿ ಜಾತಿ ಭೇದ, ವರ್ಣಭೇದ, ಭೇದ ಭಾವಗಳನ್ನ ಇಂಗಡಿಸಿ ಅವರಿಗೆ ನೋವು ಕೊಡದೆ ಎಲ್ಲರನ್ನೂ ಸಮಾನವಾಗಿ ಸ್ವೀಕರಿಸಿ ನಡೆಸ್ಕೊಬೇಕು ಅನ್ನೋ ಉದ್ದೇಶಗಳನ್ನ ಇಟ್ಕೊಂಡು ಕೆಲವು ಮಾಲೀಕರಿಂದ, ಕೆಲವು ಕಂಪನಿಗಳಿಂದ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತಹ ಕಿರುಕುಳದ ವಿಚಾರವಾಗಿ ಅಥವಾ ಸರ್ಕಾರದಿಂದ ಇರುವಂತಹ ಒಂದು ಏನು ಆದೇಶಗಳು, ಅವರ ಋತುಚಕ್ರದ ಸಂದರ್ಭದಲ್ಲಿ ರಜಾ ಕೊಡಬೇಕು ಅಂತ ಆದೇಶ ಇದ್ರೂ ಕೂಡ ಕೆಲವು ಕಂಪನಿಗಳಲ್ಲಿ ಇವತ್ತಿಗೂ ಕೆಲಸ ಮಾಡಿಸ್ತಿದ್ದಾರೆ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದು ಬೃಹತ್ ಕಾರ್ಮಿಕರ ಸಮಾವೇಶವನ್ನ ಮೇ 1, 2026 RNVK ಶಾಲೆಯ ಆಟದ ಮೈದಾನ, ತಿಗರಳಪಾಳ್ಯ ಮುಖ್ಯ ರಸ್ತೆ, ಪೀಣ್ಯ 2ನೇ ಹಂತ, ಬೆಂಗಳೂರು. ಇಲ್ಲಿ ಯುವ ಕನ್ನಡಿಗರ ಸೇನೆ ವತಿಯಿಂದ ಸುಮಾರು 10,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆಯಂತೆ ಸಮಾವೇಶವನ್ನ ನಡೆಸ್ತಾ ಇದ್ವಿ. ಈ ಸಮಾವೇಶದಲ್ಲಿ ಯುವ ಕನ್ನಡಿಗರ ಸೇನೆಯ ವತಿಯಿಂದ ಪ್ರಪ್ರಥಮವಾಗಿ ಆರೋಗ್ಯ ಶಿಬಿರ ಇರುತ್ತೆ, ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಇರುತ್ತೆ. ಆ ಒಂದು ಆರೋಗ್ಯ ತಪಾಸಣೆಯಲ್ಲಿ ಅವರಿಗೆ ಒಂದು BP, ಶುಗರ್ ಅಥವಾ ಒಂದು ಏನು ಬೇಸಿಕ್ ಲೆವೆಲ್ ಇದೆ ಆ ತರದ್ದನ್ನೆಲ್ಲ ಒಂದು ಅವತ್ತು ಟೆಸ್ಟ್ ಮಾಡುವಂತದ್ದು. ಅವರಿಗೆ ಒಂದು ಶಿಬಿರ, ಪ್ರಕ್ರಿಯೆ ಹಾಸ್ಪಿಟಲ್ ವತಿಯಿಂದ ಶಿಬಿರ ಇರುತ್ತೆ. ಕೆಲವು ಆಯ್ದಂತ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಇರುತ್ತೆ. ಕೆಲವು ಆಯ್ದಂತ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಇರುತ್ತೆ. ಕೆಲವು ಆಯ್ದಂತಹ ಕಾರ್ಮಿಕರಿಗೆ ಆರೋಗ್ಯ ವಿಮಾ ವಿತರಣೆ ಇರುತ್ತೆ. ಇ ಶ್ರಮ್ ನೋಂದಣಿ ಅಭಿಯಾನ ಇರುತ್ತೆ. ಇದರ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಯುವ ಕನ್ನಡಿಗರ ಸೇನೆ ವತಿಯಿಂದ ಆಯೋಜಿಸಿದ್ವಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳು, ಪೀಠಾಧ್ಯಕ್ಷರು, ಆದಿಚುಂಚನಗಿರಿ ಮಠ, ಇವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿದ್ದು ಉದ್ಘಾಟನೆಯನ್ನ ಸ್ಥಳೀಯ ಜನಪ್ರಿಯ ಶಾಸಕರಾದ ST ಸೋಮಶೇಖರ್ ರವರು ಉದ್ಘಾಟನೆಯನ್ನ ಮಾಡಲಿದ್ದು, ಘನ ಉಪಸ್ಥಿತಿಯಲ್ಲಿ ಶೋಭಾ ಕರಂದ್ಲಾಜೆರವರು, ಸ್ಥಳೀಯ ಸಂಸದರು, ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಶೀಲತೆ ರಾಜ್ಯ ಸಚಿವರು ಮತ್ತು ರಾಜ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ರವರು ಘನ ಉಪಸ್ಥಿತಿಯನ್ನ ವಹಿಸಲಿದ್ದಾರೆ. ಪೌರ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆಯನ್ನು ಜವರಾಯಿಗೌಡರು, ವಿಧಾನ ಪರಿಷತ್ ಸದಸ್ಯರು, ಮತ್ತು ಮಹಿಳೆಯರ ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಮತ್ತೆ ಸಮವಸ್ತ್ರ ವಿತರಣೆಯನ್ನ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು, ಮಹಿಳಾ ಆಯೋಗದ ಅಧ್ಯಕ್ಷರು, ಇವರು ವಹಿಸಲಿದ್ದಾರೆ. ಇನ್ನುಳಿದಂತೆ ಸುಮಾರು ಜನ ಗಣ್ಯರು ಭಾಗವಹಿಸಿದ್ದು, ಆ ಸಾಲಿನಲ್ಲಿ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ದಾನಪ್ಪರವರು, ನಮ್ಮ ಯುವ ಕನ್ನಡಿಗರ ಸೇನೆಯ ಗೌರವಾಧ್ಯಕ್ಷರಾದ M ಜಗದೀಶ್ ಗೌಡರವರು, ಸ್ಥಳೀಯ ಮುಖಂಡರುಗಳಾದ ಭಾನು ರಂಗಸ್ವಾಮಿರವರು, ಸತೀಶ್ ಗೌಡರವರು, ಸಿದ್ದೇಶ್ ರವರು, ಇನ್ನುಳಿದಂತೆ ಸ್ಥಳೀಯ ನಾಯಕರುಗಳು ಭಾಗವಹಿಸಿದ್ದು, ಅತಿ ಮುಖ್ಯವಾಗಿ ಆರೋಗ್ಯ ಶಿಬಿರದ ಚಾಲನೆಯನ್ನ ಮಂಡ್ಯ ಮಲ್ಲೇಶ್ ರವರು ಅತಿ ಮುಖ್ಯವಾಗಿ ಅದನ್ನ ಚಾಲನೆಯನ್ನ ಮಾಡ್ತಾರೆ. ಜೊತೆಯಲ್ಲಿ ಸ್ಥಳೀಯ ನಾಯಕರುಗಳು ಇರ್ತಾರೆ. ಕೆಲವು ಆಯ್ದಂತ ಗಣ್ಯರಿಗೆ ಕಾರ್ಮಿಕ ರತ್ನ ಪ್ರಶಸ್ತಿನ ನೀಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅಭಯ ಗೋಲ್ಡ್ ಮಾಲೀಕರಾದ ಸತೀಶ್ ಗೌಡರವರು,
ಮತ್ತೆ ಸಮಾಜ ಸೇವಕರಾದ ಸುಬ್ಬಣ್ಣರವರು, ಸ್ಮಾರ್ಟ್ ಕ್ವಿಕ್ ಕಂಪನಿ ಮಾಲೀಕರಾದ ದೀಪು ಗೌಡರವರು, ಉದ್ಯಮಿಗಳಾದ ವೆಂಕಟೇಶ್ ಅವರು, ಇವರಿಗೆ ಕಾರ್ಮಿಕ ರತ್ನ ಪ್ರಶಸ್ತಿನ ನೀಡೋದ್ರ ಜೊತೆಯಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಸುಮಾರು 10,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಕಾರ್ಮಿಕರು ಯಾರು ಕೂಡ ಖಾಲಿ ಹೊಟ್ಟೆಯಲ್ಲಿ ಹೋಗಬಾರ್ದು,